ಕಣ್ಸಮ್ಯ ನಮ್ಮ ಮನೆ ಕಡೆಗೆ ನೋಡಲ್ಲಮ್ಮಂಗಿರ್ತಾಳೆ ಜೀವಿತ ನೋಡ್ಕೊಂಡೇ ಹೋಗ್ತಾ ಇದ್ದಾಳೆ. ಅವಾಗಲೇ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇತ್ಲಾಗೆ ನೋಡ್ತಾ ಹೋಗ್ತಾ ಇದ್ದಾಳೆ. ನಮ್ಮ ಪಾಪ ಎಲ್ಗೋಗ್ಯವನೆ ಅಂತ. ಓ ಅವ್ನು ಎಲ್ಗೋಗಿದ್ದಾನೆ ಕಾಣಿಸ್ತಾ ಇಲ್ಲ ಅಂತ ಅವಳು ನೋಡ್ಕೊಂಡು ಹೋಗಿರೋದು. ಅವನು ಕುಡಿಯೋದು ಬಿಟ್ಟವನೆಂಬುದು ಅವಳಿಗೇನು ಗೊತ್ತು. ಹೆಂಗತ್ತ ನನ್ನ ಮಗ ದೇವ್ರದಾಯದಿಂದ ಕುಡಿಯೋದು ಬಿಟ್ಟು ಬುದ್ಧಿವಂತನಾದ್ರೆ ಸಾಕಾಗೈತೆ ಕಣತ್ತೆ. ಆಗ್ತಾನೆ ಹೇಳು, ಬುದ್ಧಿವಂತ ಆಗ್ತಾನೆ. ಏನೋ ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನನ್ನೆ ಅದೇನೋ ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ, ಎಲ್ಲ ಮಾಡಿರ್ಬೇಕು, ಅದಕ್ಕೆ ಲೇಟಾಗಿ ಬರ್ತಾನೆ. 10 ಗಂಟೆ ಮೇಲೆ ಮನೆಗೆ ಬರೋದು ಅವನು. ಯಾವಾಗ ಹೋದಾನು, ಬೆಳಗ್ಗೆ ಹೋದಾನು, ಸಾಯಂಕಾಲನೇ ಬರೋದು ಅವನು, ರಾತ್ರಿ ಅಕ್ಕೇ ಬರೋದು. ಭಾಳ ಬುದ್ಧಿವಂತ ಆಗ್ಯಾವನಿ. ಹೆಂಗ ನೋಡೋಣ, ಇದು ಯೋಸ್ತಿನ ಹಿಂಗೆ ಇರ್ತಾನೆ ಅಂತ ನಾವು ಅಲ್ಲೇ ಭಾಳ ನಂಬಿದೀವಲ್ಲಮ್ಮ, ಅದಕ್ಕೆ ನಂಬಕ್ಕಾಗಲ್ಲ. ಬಾಯಿ ನೋಡ ಅವಳು ಬೇಕಾರೆ ಹೆಂಗೆ ನೋಡ್ತಾ ಹೋಗ್ತಾ ಇದ್ದಾಳ ಮನೆ ಕಡೆಗೆ. ಸರಿಯಾಗಿ ಉಗ್ಳಬೇಕಾಗಿತ್ತು. ನಮ್ಮ ಮನೆ ಕಡೆಗೆ ಯಾಕೆ ನೋಡ್ಕೊಂಡು ಹೋಗ್ತಾ ಇದೆಯಾ, ಮುಂದೆ ನೋಡ್ಕೊಂಡು ಹೋಗಿ ನೀನು ಪಾಡಿಗೆ ನೀನು ಅಂತ ಚೆನ್ನಾಗಿ ಉಗ್ಳಬೇಕಾಗಿತ್ತು. ಹಂಗೆ ನೋಡಲ್ಲ, ಹೆಂಗೆ ನೋಡಲ್ಲಮ್ಮಂಗಿರ್ತಾಳೆ. ಇತ್ತಿಂದತ್ತ ಇವಾಗ್ಲಿನ ಅತ್ಲ ನೋಡ್ಕೊಂಡು ಹೋದ್ಲಿ ಬದಲ್ತಾಡಿ ಅತ್ಲಗಳಿಂದಾನ. ಇನ್ನೊಂದ್ಸತಿ ನೋಡ್ಕೊಂಡು ಸರಿಯಾಗಿ ಉಗ್ಳಬೇಕು. ನಮ್ಮ ಮನೆ ಕಡೆಗೆ ಯಾಕೆ ನೋಡ್ತೀಯ ನೀನು ಅಂತ. ಇಲ್ಲಿ ನಮ್ಮ ಮನೆಗೆ ಬರೋದೇ ಇಲ್ಲ, ಆಗೋದೇ ಇಲ್ಲ ಅಂತ ಹೇಳಿ ಹೋಗಿರೋಳು ಇವಳು. ಹೆಂಗೆ ಬರ್ತಾಳೆ ಇವಳು, ಹೆಂಗೆ ನೋಡ್ಕೊಂಡು ಹೋಗ್ತಾಳೆ ನಮ್ಮ ಮನೆ ಕಡೆಗೆ. ನಮ್ಮ ಹುಡುಗ ಬುದ್ಧಿವಂತಾದರೆ ಸರಿಯಾಗಿ ಒಳ್ಳೆ ಇಟ್ಟಾಡಿಸ್ತೀವಿ. ಅವನೊಬ್ಬ ನೆವೇದನ ಆಗ್ಬಿಟ್ರೆ ನಮ್ಗೆ ಅಷ್ಟು ಸಾಕಪ್ಪ. ಹ್ಞೂನತ್ತೆ, ನನಗೂ ಅದೇ ಇರೋದು. ನಮ್ಮ ಹುಡುಗ ಬುದ್ಧಿವಂತ ಆಗ್ಬಿಟ್ರೆ ಇವಳನ್ನೇನು ಬೇಕಾದ್ರೂ ಮಾಡ್ಬೋದು. ಅವಾಗ ಅವನು ಬುದ್ಧಿವಂತ ಆಗ್ಬೇಕು ನಮಗೆ. ಹೋಗು ಸುಬು, ಯಾಕೆ ಇಲ್ಲಿ ನಿಂತ್ಕೊಂಡೆ, ಯಾಕೆ ಹಿಂಗೆ ನೋಡ್ತಾ ನಿನ್ಕಂತೀಯ? ಇವಾಗಲೂ ನನ್ನ ಕಡೆಗೆ ನೋಡ್ತಾ ಇರ್ತೀಯ. ನೀನು ಕಸ್ಟಮರ್ಗಳು ಬರೋದು ನೋಡಬೇಕು. ಅದು ಬಿಟ್ಬಿಟ್ಟು ಈ ಕಡೆಗೆ ನೋಡ್ತಾ ನಿಂತ್ಕೊಂಡಿದ್ರೆ ಅಲ್ಲ, ನಿನ್ನ ಜೊತೆ ಮಾತಾಡಬೇಕು ಸಿರಿ. ಮತ್ತು ನಾನು ಸ್ವಲ್ಪ ಮಾತಾಡಬೇಕು. ಮಾತಾಡಿ, ಇಲ್ಲೇ ಇದೀವಲ್ಲ ಪಕ್ಕದಲ್ಲಿ, ಅಲ್ಲಿ ಮಾತಾಡಿದ್ರೆ ಇಲ್ಲಿ ಕೇಳುತ್ತೆ, ಇಲ್ಲಿ ಮಾತಾಡಿದ್ರೆ ಅಲ್ಲಿ ಕೇಳುತ್ತೆ. ಸ್ವಲ್ಪ ದೂರ ಇರಲಿ ಅಂತ ಸ್ವಲ್ಪ ಒಂದಿಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀವಿ ಅಷ್ಟೇ. ಹೆಂಗೋ ಅತ್ತಾಗೆ ಬಿಡು. ನೀನು ಮಾಡಿ ಇವತ್ತು ಬುದ್ಧಿವಂತ ಆಗ್ಬಿಟ್ಟಲ್ಲ, ಅದೇ ಒಂಥರ ನನಗೆ ಖುಷಿ. ನೀನು ಯಾವಾಗಲೂ ನಗ್ತಾ ಇರ್ತೀಯ, ತುಂಬ ಹೆಲ್ಪಿಂಗ್ ನೇಚರ್ ಇದೆ ನಿನ್ನ ಹತ್ರ, ಒಳ್ಳೆ ಮನಸ್ಸಿದೆ ಸಿರಿ. ನನಗೆ ಅದಕ್ಕೇ ಏನೋ ಮಾತಾಡಬೇಕು ನಿನ್ನ ಜೊತೆ ಅಂತ ಅನ್ನಿಸ್ತೈತೆ. ಅಯ್ಯೋ ಹೇಳು, ಪರವಾಗಿಲ್ಲ. ಏನು ಅದೆಲ್ಲ ಏನು ಮನಸ್ಸನ್ನ ಇಕ್ಕೆ ಮಾಡ್ಕೋಬೇಡ. ಏನು ಮಾತಾಡೋದಿದ್ರು ನನ್ನ ಜೊತೆ ಮಾತಾಡ್ಬಿಡು ನೀನು. ಏನು ಅನ್ಕೊಳಕ್ಕೆ ಹೋಗ್ಬಾರ್ದು, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಇಲ್ಲ ಹೇಳು, ಪರವಾಗಿಲ್ಲ ಸುಬು. ಅದೇನಿದ್ರು ನೀನು ನನ್ನ ಹತ್ರ ಮನಸ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗ್ಬೇಡ. ನಿನಗೆ ಏನು ಕಷ್ಟ ಆಗ್ತೈತೆ, ಏನು ಇಷ್ಟ ಆಗ್ತೈತೆ ಎಲ್ಲ ಹೇಳ್ಬಿಡು. ಏನು ಕಷ್ಟ ಆಗ್ತೈತೆ, ನಿನಗೆ ಏನು ಮಾಡೋಕ್ಕಾಗ್ತಾ ಇಲ್ವಾ ಏನು ಅದು. ಈಗ ನಾನೇನೋ ನಿನಗೆ ಮಾಡು, ಈ ರೀತಿ ಕೆಲಸ ಮಾಡು ಅಂತ ಬಲವಂತ ಮಾಡಿ ಮಾಡ್ಕೊಂಡು ಕೊಟ್ಟೆ. ನೀನು ಮಾಡ್ತೀನಿ ಅಂತ ಮಾಡಿದೆ, ಆದರೆ ಕೆಲಸದ ವಿಚಾರದಲ್ಲಿ ನಿನಗೆಲ್ಲಾದರೂ ಕಷ್ಟ ಆಗ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಐತೆ. ಇಲ್ಲ, ಆ ರೀತಿ ಎಲ್ಲ ಏನು ನನಗೇನು ಕೆಲಸದ ವಿಚಾರದಲ್ಲಿ ಮಾತ್ರ ನನಗೆ ಯಾವುದೇ ಬೇಜಾರೇನಿಲ್ಲ. ಕೆಲಸದ ವಿಚಾರವಾಗಿ ನಾನು ಆ ರೀತಿ ಎಲ್ಲ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೆಲಸದ ವಿಚಾರ ಅಲ್ಲ, ನಾನು ಮತ್ತೆ ಬೇರೆ ಇನ್ನೇನೋ ಹೇಳಬೇಕು ನಿನ್ನ ಹತ್ರ. ನೋಡು ಸುಬು, ಏನಿದ್ರು ಮಾತಾಡು, ಸರಿನಾ? ಮತ್ತು ನನ್ನ ಹೆಂಡ್ತಿ ಅವಳು ಒಳ್ಳೆಯವಳಲ್ಲ, ಅವಳ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ನಾನು ಅವಾಗ ಹೆಣ್ಣು ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ ಯಾರೂ ಹೆಣ್ಣು ಕೊಡಲಿಲ್ಲ. ನನಗೆ ಯಾಕೆ ಹಿಂಗಿದ್ದೀನಿ ಅಂಥೇಳಿ ನಾನು ಮದುವೆ ಆಗಿಬಿಟ್ಟೆ. ಆದರೆ ಇವಾಗ ಅನ್ನಿಸ್ತಾ ಐತೆ ಅವಳನ್ನ ಯಾಕಾದರೂ ಮದುವೆ ಆದ್ನೋ ಅಂತ. ಅವಳು ನನಗೆ ಯಾವುದೇ ಕಾರಣಕ್ಕೂ ಹೊಂದ್ಕೊಳ್ಳಲ್ಲ. ನಾನು ಇವಾಗ ಈ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೂ ಅದನ್ನೇ ಚೀಪಾಗಿ ನೋಡ್ತಾಳೆ. ಅಯ್ಯೋ ಈ ರೀತಿ ಕೆಲಸ ಮಾಡ್ತಾ ಇದೀಯಾ ಅಂತ. ಅವಳಿಗೆ ಏನಿದ್ರು ದೊಡ್ಡ ಲೆವೆಲ್ ಆಗಬೇಕು, ಈ ಲೆವೆಲ್ ಆಗಬೇಕು, ಅವಳಿಗೆ ದೊಡ್ಡ ಒಂಥರ, ಅವಳಿಗೇನೋ ಒಂಥರ ದೊಡ್ಡದಾಗಿರಬೇಕು, ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿರಬೇಕು, ಗೌರ್ಮೆಂಟ್ ಜಾಬಲ್ಲಿರಬೇಕು, ಲಕ್ಷ ಸಂಬಳ ತೊಗೋಬೇಕು, ದೊಡ್ಡ ಮನೆ ಇರಬೇಕು. ಅವಳದು ಆ ರೀತಿ ಆಸೆ. ಅವಳೇನೇ ಅಂತಂದ್ರೂ ನಂಗೆ ಒಪ್ಕೊಂಬಲ್ಲ. ಈ ಕೆಲಸ ಮಾಡ್ತೀನಿ ಅಂತಂದ್ರು ಅವಳು ನನ್ನ ಒಂಥರ ನೋಡ್ತಾಳೆ. ಅವಳು ಯಾವುದೇ ಕಾರಣಕ್ಕೂ ನನ್ನ ಬಿಡು, ಏನೋ ಯಾವ ಕೆಲಸನಾಗಲಿ ಮಾಡಿ ನನ್ನ ಗಂಡ ನಿಯತ್ತಾಗಿ ದುಡಿದು ಇವತ್ತು ಏನೋ ಒಂದು ಮಾಡ್ತಾ ಇದ್ದಾನಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಅವಳ ಮನಸ್ಸಿಗೆ ಬರೋಲ್ಲ. ಅವಳು ಒಳ್ಳೆಯವಳಲ್ಲ. ನನಗೆ ಅದಕ್ಕೆ ಅವಳ ಬಗ್ಗೆ ಭಾಳ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಇಲ್ಲ, ಸ್ವಲ್ಪ ದಿನ ದುಡ್ದು ಚೆನ್ನಾಗಿ ನೀನು ಚೆನ್ನಾಗಿದ್ದು ಬಿಟ್ರೆ ಅವಳಿಗೆ ಗೊತ್ತಾಗುತ್ತೆ. ಸುಮ್ಮನಿರು. ನನ್ನ ಗಂಡ ಹೆಂಗೆ ದುಡಿತಾರೆ ಏನು ಅಂತ ಅವಳಿಗೆ ಗೊತ್ತಾಗಬೇಕು. ಒಬ್ರು ಹೇಳೋದೇನೂ ಇಲ್ಲ, ಅವಳಿಗೆ ಗೊತ್ತಾಗುತ್ತೆ. ಅದೆಲ್ಲ ಏನು ಅವಳಿಗೆ ಏನು ಯಾವತ್ತೇನು ಅದೇನು ಯಾವಾಗಲೂ ಪರ್ಮನೆಂಟ್ ಆಗಿರಲ್ಲ. ಅವಳು ಅಂದ್ಕೊಂಡಿರ್ಬೋದು, ಯಾವುದೇ ಕಾರಣಕ್ಕೂ ಅವಳಿಗೆ ಒಳ್ಳೇದಾಗಲ್ಲ. ಅವಳಿಗೆ ಬುದ್ಧಿ ಕಲಿಸ್ಬೇಕಂತಂದರೆ ನೀನು ನನ್ನ ಮದುವೆ ಆಗಬೇಕು ಸಿರಿ. ಇದೇನು ಈ ರೀತಿ ಹೇಳ್ತಾ ಇದೆಯಾ? ಅಲ್ಲ, ಇದೇನು ಹಿಂಗೆ ಮಾತಾಡ್ತಾ ಇದೆಯಲ್ಲ, ಯಾಕೆ ಸುಬ್ಬು, ಏನಾಯಿತು? ಏನಾಗಿಲ್ಲ, ನನ್ನ ಮನಸ್ಸಲ್ಲಿರೋದು ಹೇಳ್ತಾ ಇದ್ದೀನಿ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಸಿರಿ. ನಾನು ನಿನಗೆ ನೋಡ್ತಾ ಇಬ್ಬರು ಒಂದೇ ಹತ್ರ ಚೆನ್ನಾಗಿ ಇದ್ಕೊಂಡಿರೋದಕ್ಕೆ ನೀನಂತವಳು ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀಯ. ಅದಕ್ಕೆ ನಾನು ನಿನಗೆ ಆ ರೀತಿ ಯೋಚನೆ ಮಾಡಿದ್ದೀನಿ.
ನನ್ನ ಕೈ ಹಿಡ್ದಿದ್ಯಾ ಇದೊಂದ್ರಾಗ ನಿನ್ನ ಕೈ ಹಿಡಿ ಅಂತ ಹೇಳಿ ನಾನು ತುಂಬ ಬೇಜಾರ ಮಾಡ್ಕೊಂಡಿದ್ದೀನಿ. ಅಯ್ಯೋ, ಈ ರೀತಿ ಎಲ್ಲ ಮಾಡಿದ್ರೆ ಯಾರಾದರೂ ಏನು ಅನ್ಕೊಂತಾರೆ. ನೀನು ಆ ರೀತಿ ಎಲ್ಲ ಮಾತಾಡ್ಬಿಡ ಸುಬ್ಬು. ಪ್ಲೀಸ್ ಸಿರಿ, ಈಗ ನಾನು ಇವಾಗ ಇಂಥ ಕಷ್ಟದಲ್ಲಿದ್ದೀನಿ, ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಇಲ್ಲ ಅಂತಂದಿದ್ರೆ ನಾನು ಬಿಡು ಅಂತ ಅವಳೇನಾದರೂ ನನ್ನ ಹೆಂಡತಿ ಒಳ್ಳೆಯವಳಾಗಿದ್ದರೆ, ಇಲ್ಲ ಅವಳಿಗೆ ಬುದ್ಧಿ ಕಲಿಸ್ಬೇಕಂತಂದ್ರೆ ನಾನು ಹಿಂಗೆ ಮಾಡಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅವಳು ನನಗೆ ಯಾವ ರೀತಿ ಒಂಥರ ಹಿಂಗೆ ಇದು ಮಾಡ್ತಾಳೆ ಗೊತ್ತಲ್ಲ, ನಾನು ತಪ್ಪು ಮಾಡಿದ್ದೀನಿ, ನಾನು ಇವತ್ತು ಕುಡಿಬಾರ್ದಾಗಿತ್ತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು. ಆದರೂ ಅವಳು ನನ್ನ ಬಿಟ್ಟು ಚೆನ್ನಾಗಿದ್ದೀನಿ ಅಂತಂದ್ರು ಅವಳು ನನ್ನ ನಂಬೋದಿಲ್ಲ. ಅವಳು ನನಗೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೂ ಅದನ್ನು ಚೀಪಾಗಿ ನೋಡ್ತಾಳೆ ಅವಳು. ನನಗೆ ಆ ರೀತಿ ಅವಳು ಮೈಂಡು. ಸರಿ ಆಯ್ತು ಹೇಳಿ, ನಾನು ಯೋಚನೆ ಮಾಡಬೇಕಪ್ಪ. ನಾನು ಯೋಚನೆ ಮಾಡ್ದಲ್ಲೇ ಈ ರೀತಿ ನಿರ್ಧಾರ ತಗೊಳ್ಳಲ್ಲ ನಾನು. ಹಿಂಗೆಲ್ಲ ಆಗಂಗಿದ್ದಿದ್ರೆ ನಾನು ಇಷ್ಟು ದಿವಸ ಯಾಕೆ ಹಿಂಗೆ ಇರ್ತಿದ್ದೆ ಹೇಳು? ಹಾಂ, ಆ ರೀತಿ ಎಲ್ಲ ನಾನು ಯೋಚನೆ ಮಾಡಿಲ್ಲ. ಏನೋ ನಾನು ನಿನಗೆ ಒಳ್ಳೆಯವನು, ಸಹಾಯ ಮಾಡಬೇಕು, ಒಳ್ಳೆ ಮನಸ್ಸೈತೆ ಅಂತ ಸಹಾಯ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಆ ರೀತಿ ಎಲ್ಲ ನಾನು ಯಾವತ್ತೂ ನಿನ್ನ ಬಗ್ಗೆ ಆ ರೀತಿ ಎಲ್ಲ ನಾನು ಯೋಚನೆ ಮಾಡಿಲ್ಲ. ನೀನು ನನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ಯಾ. ಆ ರೀತಿ ಎಲ್ಲ ಮನ್ಸಾಗಿ ಏನು ಇಟ್ಕೊಳಕ್ಕೆ ಹೋಗ್ಬಿಡ. ಅದನ್ನು ನಾನು ಇನ್ನೂ ಯೋಚನೆ ಮಾಡಬೇಕು, ತುಂಬ ಆಳವಾಗಿ ನಾನು ಇನ್ನೂ ಯೋಚನೆ ಮಾಡಬೇಕು. ಅದಷ್ಟು ಸಡನ್ನಾಗಿ ನಿರ್ಧಾರ ತಗೊಳ್ಳೋದಲ್ಲ. ಹಂಗೆಲ್ಲ ನಾನು ಮಾಡಂಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಇರ್ತಿದ್ದೆ, ಎಲ್ಲ ಇರೋಕ್ಕಾಗ್ತಾ ಇರಲಿಲ್ಲ. ನೀನು ಹಂಗೆಲ್ಲ ನಾನು ತಿಳ್ಕೊಳಕ್ಕೆ ಹೋಗ್ಬೇಡ ಸುಬ್ಬು. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ ಸಿರಿ, ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳಿದ್ದೀನಿ. ನಿನ್ನ ಅಭಿಪ್ರಾಯನ ನೀನು ಹೇಳ್ಬೋದು. ಯಾವಾಗ ಹೇಳ್ತೀಯಾ? ನಾಳೆ ಹೇಳ್ತೀಯಾ? ಮುಂದಿನ ಟೈಮ್ ಬೇಕೇ ಬೇಕು. ನಾನು ಮುಂದಿನ 2 ದಿನ ಟೈಮ್ ತೊಗೊಂಡೆ ನಾನು ನಿನಗೆ ಹೇಳೋದು. ಅದೆಲ್ಲ ನಾನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ನೀನು ಒಳ್ಳೆಯವಳು ಮಾಡ್ಕೊಂಡು ಚೆನ್ನಾಗಿರೋದು ನೋಡಬೇಕು ಅಷ್ಟೇ. ಎಲ್ಲನ ಬಂದು ನೀನು ಹಿಂಗೆ ಹೇಳಿದ್ರೆ ನನಗೊಂಥರ ಬೇಜಾರಾಗುತ್ತೆ ಗೊತ್ತಾ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಸಿರಿ. ಸರಿ ಆಯಿತು ಬಿಡು, ನಾನಿನ್ನು ಯೋಚನೆ ಮಾಡ್ತೀನಿ. ಹೋಗು, ವ್ಯಾಪಾರ ಮಾಡ್ಕೊ ಹೋಗು. ಸರಿ ಆಯಿತು, ನಾನು ನನ್ನ ಮನಸ್ಸಲ್ಲಿರೋದನ್ನ ಇದ್ದಿದ್ದಂಗೆ ಹೇಳ್ಬಿಟ್ಟಿದ್ದೀನಿ. ಇವಾಗ ನೀನು ಸ್ವಲ್ಪ ನನ್ನ ಮೇಲೆ ಕರುಣೆನ ತೋರಿಸಿದ್ರೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಪ್ಲೀಸ್ ಸಿರಿ. ಸರಿ ಆಯಿತು, ನೋಡೋಣ. ಓ, ಇವಾಗ ಬಂತಲ್ಲಪ್ಪ ದೀಪಕ್ಕ, ಯಾರೋ ಬಂದರು ನೋಡು. ಓ ದೀಪಕ್ಕ, ಬನ್ನಿ. ಅಯ್ಯೋ, ನಾನು ಅಲ್ಲೇ ಮುಂದಕ್ಕೆ ಹೋದವಳು ಮತ್ತೆ ಹಿಂದಕ್ಕೆ ತಿರುಗಿ ಬಂದೆ. ಇಲ್ಲೇ ತಗೊಂಡೋಗೋಣ ಅಂತೇಳಿ ನಾವೇನಕ್ಕೂ ಬಂದಿದ್ವಿ. ಅದಕ್ಕೆ ಎಲ್ಲ ತಿಂದೋಗ್ಬಿಡೋಣ ಅಂತ ಬಂದ್ವಿ. ನಮ್ಮ ಮನೆಯವರು ಅಲ್ಲ ಇದ್ದಾರೆ, ಬರ್ತಾರೆ. ಪಾನಿಪುರಿ ಕೊಡಮ್ಮ 2 ಪ್ಲೇಟ್. ಏನಕ್ಕ ಇಲ್ಲಿಗೆ ಬಂದಿದ್ರಾ? ಏನೆಲ್ಲ ಅಂಗಡಿಗೆಲ್ಲ ರೇಷನ್ ತಗೊಂಡು ಹೋಗಿ ಬಂದಿದ್ದೀರಾ ಅನ್ಸುತ್ತೆ. ಹ್ಞೂನಪ್ಪ. ಏನೋ ನೀನು ಇಲ್ಲಿ? ಏನಮ್ಮ ಸಿರಿ, ಇವನೇನು ಇಲ್ಲಿ? 3 ಅಲ್ವಾ ಅಕ್ಕ ಇವರು? ಅಕ್ಕ ಇಲ್ಲಿ ಎಗ್ ರೈಸ್ ಮತ್ತು ಗೋಬಿ ಅದೆಲ್ಲ ಮಾಡ್ತಾರೆ ಇಲ್ಲೇ ಪಕ್ಕದಲ್ಲಿ. ಅವರು ಓಪನ್ ಮಾಡಿದ್ದಾರೆ ಅಂಗಡಿನ. ಹೆಂಗೋ ಬುದ್ಧಿವಂತ ಆದರೆ ಸಾಕಾಗೈತಪ್ಪ. ಹೆಂಗೋ ಚೆನ್ನಾಗಿದೆಯಲ್ಲ, ಕುಡಿಯೋದು ಬಿಟ್ಟತ್ಲ, ಹಿಂಗೆ ಚೆನ್ನಾಗಿ ಇತ್ಕೊಂಡು ಹೋಗು. ಚೆನ್ನಾಗಿದ್ರೆ ನೋಡ್ಬೋದು. ಚೆನ್ನಾಗಿರಪ್ಪ, ಚೆನ್ನಾಗಿರೋ ಮಾಡಿ, ಒಳ್ಳೇದಾಗಲಿ. ಈಗ ನಾವು ಯಾವಾಗ್ಲೂ ಇಲ್ಲಿಗೆ ಬರೋದು. ನಾನು ಯಾವಾಗ ಬಂದ್ರೂ ಪಾನಿಪುರಿ ತಿನ್ನೋಕೆ ಇಲ್ಲಿಗೆ ಬರೋದು ಸಿರಿ ಹತ್ರ. ಇವಳು ನನಗೆ ತುಂಬ ಚೆನ್ನಾಗಿ ಪರಿಚಯ, ಅದಕ್ಕೆ ಇಲ್ಲಿಗೆ ಬಂದ್ವಿ ನಾವು. ಸರಿ ಅಕ್ಕ, ಬನ್ನಿ ಕೂತ್ಕೊ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬಂದು ಕೂತ್ಕೊಂಬನ್ನಿ. ಕುಡಿಯೋದು ಬಿಡಬೇಕಲ್ಲಕ್ಕ, ಕುಡಿಯೋದು ಬಿಡಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಹ್ಞೂ ಹೇಳಪ್ಪ, ಅದರಿಂದಲೇ ನೀನು ಹಾಳಾಗಿರೋದು. ಅದನ್ನು ಬಿಟ್ಟು ಏನಾದರೂ ಒಂದು ಮಾಡಿ ಇನ್ನೇನು ಮಾಡೋಕ್ಕಾಗುತ್ತೆ? ಯಾರ ಮಾತು ಕೇಳೋಕ್ಕೋಗ್ಬೇಡ. ನಿನ್ನ ಹೆಂಡತಿ ಮಾತಾಗಲಿ, ನಿಮ್ಮ ಅಜ್ಜಿ ಮಾತಾಗಲಿ, ನಿಮ್ಮ ಅಮ್ಮನ ಮಾತಾಗಲಿ, ನೀನು ಸುಮ್ಮನೆ ಇವಾಗ ನಿಮ್ಮಪ್ಪ ಹೆಂಗೆ ಬುದ್ಧಿವಂತಾಗಿ ಇವಾಗ ಹೋಗ್ಬಿಟ್ಟು ಅಲ್ಲಿ ಓಷಾಣನ ಹೋಟ್ಲ ಹತ್ರ ಹೆಂಗೆ ಕೆಲಸ ಮಾಡ್ಕೊಂಡು ಇದ್ದಾರೋ ಹಂಗೆ ನೀನು ಸುಮ್ಮನೆ ಅಲ್ಲಿ ಇದ್ಬಿಡು. ಸುಮ್ಮನೆ ಅಲ್ಲಿ ಇದ್ಬಿಟ್ಟು ನೀನು ಏನಾರ ಒಂದು ಕೆಲಸ ಮಾಡ್ಕೊಂಡು ಇದ್ಬಿಟ್ಟು ನೀನು ಪಾಡಿಗೆ ನೀನು ಅಷ್ಟೇ. ಅವ್ರ ಮಾತೆಲ್ಲ ಕೇಳಿದ್ರೆ ಸುಮ್ಮನೆ ಹಾಳಾಗ್ತೀಯ. ಹ್ಞೂನಕ್ಕ, ಪಾಪ ಅದಕ್ಕೆ ಒಳ್ಳೆ ಮನಸ್ಸೈತೆ. ಅದೊಂದು ಕುಡಿಯೋದ್ರಿಂದ ಅವ್ರು ಆ ರೀತಿ ಕೆಟ್ಟವ್ರು ಅನ್ನಿಸ್ಕೊಂಡಿದ್ರು ಅಷ್ಟೇ. ಅದಕ್ಕೋಸ್ಕರ ನಾನಿವಾಗ ನಾನೇನೇ ಸ್ವಲ್ಪ ಸಹಾಯ ಮಾಡಿ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದೀನಿ. ಮಾಡ್ತಾರೆ, ಪರವಾಗಿಲ್ಲ ವ್ಯಾಪಾರ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸುಬ್ಬವ್ರವ್ರ ಮನಸ್ಸಲ್ಲಿರೋದನ್ನ ಹೇಳ್ಬಿಟ್ರು. ನನಗೆ ಆ ರೀತಿ ಎಲ್ಲ ಸಡನ್ನಾಗಿ ಏನು ನಿರ್ಧಾರ ತಗೊಳಕ್ಕಾಗಲ್ಲ. ಹೆಂಗೆ ಏನು ಒಪ್ಕೋಬೋದಾ, ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಹಿಂಗೆಲ್ಲ ಆಗಂಗಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಅಂತ ಅನ್ನಿಸ್ತಾ ಐತೆ. ಆದರೂ ಇಲ್ಲ ಒಂದು ಕಡೆಗೆ ಅವ್ರಿಗೆ ಒಳ್ಳೆ ಮನಸ್ಸೈತೆ, ಅವ್ರ ಹೆಂಡ್ತಿ ಹೆಂಗೆ ಮಾಡ್ತಾಳಂತೆ, ಅದಕ್ಕೆ ಏನೇನೋ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತೇಳಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.